ನನ್ನ ಹೆಸರು ರಾಧಿಕಾ. ನಾನು ಉತ್ತರ ಕರ್ನಾಟಕದ ಹಳ್ಳಿಯೊಂದರಲ್ಲಿ ವಾಸವಿದ್ದೇನೆ. ಸದ್ಯ ಬೇರೆಯವರ ಹೊಲಕ್ಕೆ ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದೇನೆ. ಒಂದು ದಿನ ನಮ್ಮ ಸಂಬಂಧಿಕರ ಮನೆಗೆ ಹೋದಾಗ ನಡೆದ ಘಟನೆಯ ಬಗ್ಗೆ ನಾನು ನಿಮಗೆ ಹೇಳುತ್ತೇನೆ. ನಾನು ನನ್ನ ಪದವಿ ಪೂರ್ವ ಶಿಕ್ಷಣ ಮುಗಿಸಿದ ಬಳಿಕ ಆರಾಮವಾಗಿ ತಿನ್ನುತ್ತಾ ಟಿವಿ ನೋಡುತ್ತಾ ಊರಿನಲ್ಲಿ ಸುತ್ತಾಡುತ್ತಾ ಇದ್ದೆ. ಮನೆಯಲ್ಲಿ ನನ್ನ ತಂದೆ ಕೂಡ ಕೂಲಿ ಕೆಲಸ ಮಾಡುತ್ತಿದ್ದರು. ಆದರೆ ನಾನು ಇತ್ತೀಚೆಗೆ ಶಿಕ್ಷಣ ಮುಗಿಸಿದ್ದರಿಂದ ಮನೆಯಲ್ಲಿಯೂ ನನಗೆ ಕೆಲಸಕ್ಕೆ ಹೋಗು ಎಂದು ಹೇಳಿರಲಿಲ್ಲ. ಹಳ್ಳಿಯಲ್ಲಿ ಇದ್ದಿದ್ದರಿಂದ ಬೇರೆಯವರ ಹೊಲಕ್ಕೆ ಸುಮ್ಮನೆ ಹೋಗಿ ಮೆಕ್ಕೆಜೋಳ, ಕಡಲೆ ತಿನ್ನುತ್ತಾ ಸಂತೋಷವಾಗಿ ನನ್ನ ಜೀವನವನ್ನು ಕಳೆಯುತ್ತಿದ್ದೆ. ಹೀಗೆ ಒಂದು ದಿನ ನಾನು ಮತ್ತೊಬ್ಬರ ಹೊಲದಲ್ಲಿ ಮೆಕ್ಕೆಜೋಳ ತಿನ್ನುವಾಗ ಸಿಕ್ಕಿಬಿದ್ದೆ. ಆಮೇಲೆ ನನಗೆ ಬುದ್ಧಿ ಬಂತು ಮತ್ತು ಅಂದಿನಿಂದ ಕದಿಯುವುದನ್ನು ಬಿಟ್ಟುಬಿಟ್ಟೆ. ಇದಕ್ಕೂ ಮೊದಲು ಆರಾಮಾಗಿ ಕಾಲಹರಣ ಮಾಡುತ್ತಿದ್ದ ನನಗೆ ಎಂದಿಗೂ ಬೇಜಾರು ಎನಿಸಿರಲಿಲ್ಲ. ಆದರೆ ಯಾವಾಗ ಮನೆಯಲ್ಲಿ ಇರಲು ಶುರು ಮಾಡಿದೆನೋ ಅಂದಿನಿಂದ ನನಗೆ ಬೇಸರ ಎನಿಸತೊಡಗಿತು. ಅಲ್ಲದೆ ಟಿವಿಯಲ್ಲಿ ಬರುತ್ತಿದ್ದ ಬೇರೆ ಬೇರೆ ದೃಶ್ಯಗಳನ್ನು ನೋಡುತ್ತಿದ್ದಾಗ ಅದೇನೋ ಎನಿಸುತ್ತಿತ್ತು. ನೇರವಾಗಿ ಕಾಲೇಜಿಗೆ ಹೋಗಿ ಬರುತ್ತಿದ್ದ ನಾನು ಬೇರೆ ವಿಷಯದ ಬಗ್ಗೆ ಎಂದಿಗೂ ತಲೆ ಕೆಡಿಸಿಕೊಂಡಿರಲಿಲ್ಲ. ಆದರೆ ಯಾವಾಗ ಮನೆಯಲ್ಲಿರಲು ಶುರು ಮಾಡಿದೆನೋ ಹೀಗೆಲ್ಲ ಎನಿಸತೊಡಗಿತು. ಬೇಜಾರಾದಾಗ ಸುಮ್ಮನೆ ಕತೆಗಳನ್ನು ಓದುತ್ತಾ ಸಿನಿಮಾಗಳನ್ನು ನೋಡುತ್ತಾ ಕೈಕೆಲಸ ಮಾಡುತ್ತಾ ಇದ್ದೆ. ಕಾಲೇಜಿನಲ್ಲಿ ಬೇರೆ ಬೇರೆ ಹುಡುಗರು ಇದ್ದರು. ಅವರನ್ನು ಎಂದಿಗೂ ಮಾತನಾಡಿಸಿರಲಿಲ್ಲ. ಒಂದು ವೇಳೆ ಪರಿಚಯವಿದ್ದರೆ ಇವಾಗ ಇಷ್ಟು ಒಂಟಿಯಾಗಿರುವ ಪ್ರಸಂಗ ಇರುತ್ತಿರಲಿಲ್ಲ ಎಂದು ಎನ್ನಿಸತೊಡಗಿತ್ತು. ಹೀಗೆ ಇದ್ದಾಗಲೇ ನಾನು ಪಕ್ಕದ ಊರಿನ ನನ್ನ ಅಕ್ಕ-ಬಾವನ ಮನೆಗೆ ರಜೆಗೆಂದು ಹೋಗಿದ್ದೆ. ಅವರ ಮನೆಯಲ್ಲಿ ಹೆಚ್ಚು ಜನ ಇರಲಿಲ್ಲ. ನನ್ನ ಬಾವನ ಹೆಸರು ರಾಜೇಶ್. ಅವರ ತಂದೆ ತಾಯಿ ತೀರಿ ಹೋಗಿದ್ದರಿಂದ ಅವರ ಮನೆಯಲ್ಲಿ ಇವರಿಬ್ಬರೇ ಇದ್ದರು. ಇನ್ನು ಮನೆಗೆ ಹೋದಾಗ ರಾಜೇಶ್ ಇದ್ದಿರಲಿಲ್ಲ. ನಾನು ಮನೆಗೆ ಹೋಗಿ ಅಲ್ಲಿಂದ ನಮ್ಮ ಹೊಲದ ಕಡೆಗೆ ಹೊರಟೆ. ಮೊದಲೇ ನಮ್ಮೂರಲ್ಲಿ ಬೇರೆಯವರ ಹೊಲದಲ್ಲಿ ಕಳ್ಳತನ ಮಾಡುತ್ತಿದ್ದ ನನಗೆ ಇಲ್ಲಿ ನಮ್ಮದೇ ಹೊಲ ಕಂಡು ಆನಂದವಾಗಿತ್ತು. ಅಲ್ಲದೆ ಬೇಕಾದದ್ದನ್ನು ಕಿತ್ತು ತಿನ್ನಬಹುದು ಎಂದು ಯೋಚಿಸಿದ್ದೆ. ನಾನು ಸುಮಾರು 4 ಗಂಟೆಯ ಹೊತ್ತಿಗೆ ಹೊಲಕ್ಕೆ ಹೋದಾಗ ಅಲ್ಲಿ ಯಾರೂ ಕೂಡ ಇರಲಿಲ್ಲ. ಅಕ್ಕ ಕೂಡ ಇರಲಿಲ್ಲ. ನಾನು ಸರಿಯಾಯಿತು ಎಂದು ಸುಮ್ಮನೆ ಅಲ್ಲೇ ಸ್ವಲ್ಪ ಸುತ್ತಾಡಿದೆ. ಆಮೇಲೆ ಕಬ್ಬಿನ ಹೊಲದ ಕಡೆಗೆ ಹೋದಾಗ ದಂಡೆಯಲ್ಲಿ ಕಬ್ಬು ಚೆನ್ನಾಗಿ ಇರೋದಿಲ್ಲ ಅಂತ ಒಳಗಡೆ ಹೋಗಿ ಕಬ್ಬು ತೆಗೆದುಕೊಳ್ಳೋಣ ಅಂತ ಹೋದೆ. ಆಗ ಅಲ್ಲಿನ ದೃಶ್ಯ ನಾನೇ ನಂಬಲು ಆಗಲಿಲ್ಲ. ಅಲ್ಲಿ ರಾಜೇಶ್ ಅವರು ಹೊಲದ ಕೆಲಸಕ್ಕೆ ಬಂದಿದ್ದ ಒಬ್ಬಳ ಜೊತೆಗೆ ಏಕಾಂತದಲ್ಲಿ ಹರಟೆ ಹೊಡೆಯುತ್ತಿದ್ದರು. ಅವರು ನನ್ನನ್ನು ನೋಡಲಿಲ್ಲ. ನಾನು ಅವರನ್ನು ನೋಡಿ ಗಾಬರಿಯಾಗಿದ್ದೆ. ಸ್ವಲ್ಪ ಹೊತ್ತು ಅಲ್ಲಿಯೇ ನಿಂತು ಅವರು ಇನ್ನೇನು ತಮ್ಮ ಹರಟೆ ಮುಗಿಸುತ್ತಾರೆ ಎನ್ನುವಷ್ಟರಲ್ಲಿ ಅಲ್ಲಿಂದ ಸೀದಾ ತೋಟದಲ್ಲಿದ್ದ ಚಿಕ್ಕ ಮನೆಗೆ ಬಂದೆ. ಅಲ್ಲಿ ನಾನು ಸ್ವಲ್ಪ ಕೈಕೆಲಸ ಮಾಡಿ ಮೊಬೈಲ್ ನೋಡುತ್ತಾ ಸುಮ್ಮನೆ ಕೂತಾಗ ಅಲ್ಲಿಗೆ ರಾಜೇಶ್ವ ಯಾರು ಅದು ಎಂದು ಕೇಳುತ್ತಾ ಬಂದರು. ಅವರು ನನ್ನನ್ನು ನೋಡಿ ನೀನು ಯಾವಾಗ ಬಂದೆ? ಮೊದಲೇ ಹೇಳಬೇಕಿತ್ತು ಮನೆಗೆ ಬರುತ್ತಿದ್ದೆ ಅಂತ ಕೇಳಿದರು. ಆಗ ನಾನು ಮನಸ್ಸಿನಲ್ಲಿ ನೀವು ಹೊಲದಲ್ಲಿ ಸಿಕ್ಕಿಬೀಳುತ್ತೀರಿ ಎಂದು ಗೊತ್ತಿದ್ದರೆ ಬರುತ್ತಿರಲಿಲ್ಲ. ಈಗ ಏನೂ ಗೊತ್ತಿಲ್ಲದವರಂತೆ ನಿಂತಿದ್ದಾರೆ ನೋಡುವೆ ಎಂದು ಯೋಚಿಸುತ್ತಾ ಇಲ್ಲ ಇವಾಗ ಬಂದೆ, ನೀವು ಹೊಲದಲ್ಲಿ ಕಾಣಲಿಲ್ಲ, ಇಲ್ಲೇ ಸ್ವಲ್ಪ ಹೊತ್ತು ಕೂತು ಮನೆಗೆ ಹೊರಡಬೇಕು ಎನ್ನುವಾಗಲೇ ನೀವು ಬಂದಿರಿಯೇ ಎಂದು ಹೇಳಿದೆ. ಆಮೇಲೆ ನಾನು ಸರಿ ಎಲ್ಲಿಗೆ ಹೋಗಿದ್ರಿ ಎಂದು ಕೇಳಿದಾಗ ಅವರು ಇಲ್ಲ ಇಲ್ಲೇ ಕಬ್ಬಿನ ಗದ್ದೆಯಲ್ಲಿ ಕಸ ತೆಗೆಯುತ್ತಿದ್ದೆ. ಸಾಯಂಕಾಲ ಆಯಿತಲ್ಲ, ಎಲ್ಲರೂ ಆ ಕಡೆ ರಸ್ತೆ ಹಿಡಿದು ಹೋದರು ಎಂದು ಹೇಳಿದರು. ಅವರನ್ನು ಕಳಿಸಿ ನಾನು ಕೂಡ ಮನೆಗೆ ಹೋಗೋಣ ಅಂತ ಹೋಗುವಾಗಲೇ ಅವರು ಇಲ್ಲಿ ಯಾರೋ ಇರೋದು ಕಾಣಿಸಿತ್ತು, ಅದಕ್ಕೆ ಬಂದೆ ಎಂದು ಹೇಳಿದರು. ಆಮೇಲೆ ಅಲ್ಲಿಂದ ಹೊರಟು ಮನೆಗೆ ಬರುತ್ತಿದ್ದೆವು. ನಾನು ಬೈಕಿನಲ್ಲಿ ಹಿಂದೆ ಕೂತಿದ್ದೆ. ಅದು ಹೊಲದ ರಸ್ತೆಯಾಗಿದ್ದರಿಂದ ಸರಿಯಾಗಿ ಇರಲಿಲ್ಲ. ಇವರು ಬ್ರೇಕ್ ಹಾಕುತ್ತಾ ಬೈಕ್ ಓಡಿಸುತ್ತಿದ್ದಾಗಲೇ ಅವರಿಗೆ ತಾಗಿದಾಗ ಅದೇನೋ ಮೈಯಲ್ಲಿ ಕರೆಂಟ್ ಹೊಡೆದಂತೆ ಎನಿಸಿತು. ಮೈಯಲ್ಲಿ ನಡುಗಿದಂತೆ ಆಯಿತು. ಕೊನೆಗೆ ಊರು ಬಂದ ಬಳಿಕ ಮನೆಗೆ ಬಂದು ಎಂದಿನಂತೆ ಬಿಸಿಯಾದ ಅಡುಗೆ ಮಾಡಿ ಊಟ ಮಾಡಿ ಟಿವಿ ನೋಡಿದೆವು. ಅವರ ಅಕ್ಕ ಮತ್ತು ಬಾವ ಹೊತ್ತಾಯಿತು, ನಾಳೆ ಬೇಗ ಹೊಲಕ್ಕೆ ಹೋಗಬೇಕು ಎಂದು ಟಿವಿ ನೋಡುವುದನ್ನು ಬಿಟ್ಟು ಹೋದರು. ನಾನು ಹಾಲಿನಲ್ಲಿ ಟಿವಿ ನೋಡುತ್ತಾ ಬಿದ್ದಿದ್ದೆ. ಸ್ವಲ್ಪ ಹೊತ್ತಿನಲ್ಲಿ ಏನೋ ಶಬ್ದ ಬರತೊಡಗಿತು. ನನಗೆ ಅದು ಏನು ಎಂದು ಗೊತ್ತಾಗಿತ್ತು. ಆಗ ಒಂದು ಧ್ವನಿಯೂ ಇವಾಗ ಬೇಡ ಎಂದು ಕೇಳಿಸುತ್ತಿತ್ತು. ಮತ್ತೊಂದು ಧ್ವನಿ ಪರವಾಗಿಲ್ಲ, ನೀನು ಸುಮ್ಮನಿರು ಎನ್ನುತ್ತಿರುವ ಧ್ವನಿ ನನಗೆ ಕೇಳಿಸಿತು. ಆಗ ಇವರು ಹೊಲದ ಕೆಲಸದ ವಿಚಾರವಾಗಿ ಮಾತನಾಡುತ್ತಿದ್ದಾರೆ ಎಂದು ನನಗೆ ಎನಿಸಿತು.
ಆ ದಿನ ನನಗೆ ಕಣ್ಣು ಮುಚ್ಚಲೇ ಇಲ್ಲ. ಕೊನೆಗೆ ಹೇಗೋ ಆ ದಿನ ಕಳೆಯಿತು. ಮಾರನೇ ದಿನ ನಾನು ಮನೆಯಲ್ಲಿ ಊಟದ ಹೊತ್ತಿಗೆ ಮನೆಗೆ ಬಂದಿದ್ದ ರಾಜೇಶ್ಗೆ ಫೋನ್ ಬಂದಿತ್ತು. ಕೂಡಲೇ ಅವರು 4 ಗಂಟೆಗೆ ಬರ್ತೀನಿ ಎಂದು ಯಾರಿಗೂ ಹೇಳಿದರು. ಆಗ ನಾನು ಮನಸ್ಸಿನಲ್ಲಿ ಇನ್ನೂ 10 ನಿಮಿಷ ಆಗಿಲ್ಲ, ಮತ್ತೆ ಕೆಲಸ ಅಂತ ಹೊಲಕ್ಕೆ ಹೋಗ್ತಾ ಇದ್ದಾರೆ. ಬೆಳಿಗ್ಗೆ ನೀರು ಹಾಯಿಸಿ ಬಂದಿದ್ದೀನಿ ಅಂತಾನೂ ಹೇಳಿದ್ದಾರೆ. ಏನಿರಬಹುದು ಇವರ ಕೆಲಸ ಅಂತ ಯೋಚಿಸುತ್ತಿದ್ದೆ. ನಾನು ಅವರು ಹೋಗುವ ತನಕ ಸುಮ್ಮನಿದ್ದೆ. ಅವರು ಬೈಕ್ ತಗೊಂಡು ಹೊರಟ ತಕ್ಷಣ ನಾನು ಕಾಲುದಾರಿ ಹಿಡಿದು ಅವರಿಗಿಂತ ಮುಂಚೆ ಹೊಲಕ್ಕೆ ಬಂದು ಆ ಚಿಕ್ಕ ಮನೆಯ ಮೇಲೆ ಹತ್ತಿ ಕೂತಿದ್ದೆ. ಆಗ ಇವರು ಬಂದು ಗಾಡಿ ನಿಲ್ಲಿಸಿದರು. ಆವಾಗ ಮತ್ತೊಮ್ಮೆ ಫೋನ್ ಬಂದಿತ್ತು. ಇಲ್ಲಿದ್ದೀನಿ, ಸ್ವಲ್ಪ ತಡೆಯಾಗಿ ಬರ್ತೀನಿ, ಯಾಕೆ ಅವಸರ ಎಂದು ಕೇಳಿದರು. ಆಗ ನಾನು ಸುಮ್ಮನೆ ಇದ್ದೆ. ಆಮೇಲೆ ಅವರು ಎಲೆ ಅಡಿಕೆ ತಿನ್ನುತ್ತಾ ಕಬ್ಬಿನ ಗದ್ದೆಗೆ ಹೋದರು. ನನಗೆ ಅವರು ಅಲ್ಲಿಗೆ ಯಾಕೆ ಹೋಗಿದ್ದಾರೆ ಅಂತ ಗೊತ್ತಾಗಿ ಕೂಡಲೇ ಅಲ್ಲಿ ಹೋಗಿ ನೋಡಿದರೆ ಮತ್ತೆ ಅವರು ಕೂಲಿಯಾಕೆಯ ಜೊತೆಗೆ ಕಬ್ಬಿನ ಗದ್ದೆಯಲ್ಲಿ ಹರಟೆ ಹೊಡೆಯುತ್ತಿದ್ದರು. ಅದನ್ನು ಕಂಡ ನನಗೆ ಈ ಬಾರಿ ನಾನು ಕೆಲಸ ಕಲಿಯಬೇಕು ಎಂದು ಎನಿಸತೊಡಗಿತು. ಆದರೆ ಹೇಗೆ ಕೇಳುವುದು ಮನೆಯಲ್ಲಿ ಈ ವಿಷಯ ಗೊತ್ತಾದರೆ? ಹೀಗೆ 108 ಪ್ರಶ್ನೆಗಳು ನನ್ನ ಕಣ್ಣ ಮುಂದೆ ಬಂದವು. ಆಮೇಲೆ ನಾನು ಆಗಿದ್ದು ಆಗಲಿ, ಹೇಗಾದರೂ ಮಾಡಿ ಇಲ್ಲಿಂದ ಹೋಗುವ ಮುಂಚೆ ಒಂದು ಸಲವಾದರೂ ಕೆಲಸ ಕಲಿಯಲೇಬೇಕು ಎಂದು ನಿರ್ಧರಿಸಿದೆ. ಅಲ್ಲಿಂದ ನೇರವಾಗಿ ಮನೆಗೆ ಬಂದು ಈ ಬಗ್ಗೆ ವಿಚಾರ ಮಾಡುತ್ತಾ ಕುಳಿತಿದ್ದೆ. ಅಷ್ಟೊತ್ತಿಗೆ ಅಲ್ಲಿಗೆ ರಾಜೇಶ್ ಬಂದರು. ಆಗ ನಾನು ಏನು ಇಷ್ಟು ಬೇಗ ಬಂದಿರಿ ಎಂದು ಕೇಳಿದಾಗ ಅವರು ಎಲ್ಲಾ ಕೂಲಿಯಾಳು ಬರಲಿಲ್ಲ, ನಾಳೆ ಬರ್ತೀನಿ ಅಂತ ಅಂದಿದ್ದಾರೆ ಎಂದು ಹೇಳಿದರು. ಅಲ್ಲಿಗೆ ನನಗೆ ಗೊತ್ತಾಯಿತು, ಇವರು ದಿನಾಲೂ ಹೊಲದಲ್ಲಿ ಕೆಲಸ ಮಾಡುತ್ತಾರೆ. ಹೇಗಾದರೂ ಮಾಡಿ ನಾನು ಕೂಡ ಎಂದು ಮನಸ್ಸಿನಲ್ಲೇ ನಗುತ್ತಾ ಸುಮ್ಮನಾದೆ. ನಾನು ಮರುದಿನಕ್ಕೋಸ್ಕರ ಕಾಯುತ್ತಿದ್ದೆ. ಅವರು ಎಂದಿನಂತೆ ಅದೇ ಜಾಗಕ್ಕೆ ಹೋಗುವ ಮುಂಚೆ ನಾನು ಹೊಲದಲ್ಲಿನ ಚಿಕ್ಕ ಮನೆಗೆ ಹೋಗಿದ್ದೆ. ಅವರು ಹೀಗೆ ಹೋಗುವಾಗಲೇ ನಾನು ಅವರನ್ನು ಕಬ್ಬಿನ ಹೊಲದೊಳಗೆ ಎಳೆದಾಗ ಅವರು ಏನಿದು, ಯಾಕೆ ಎಂದು ಕೇಳಿದರು. ಆಗ ನಾನು, ಇವಾಗ ಮನೆಯಲ್ಲಿ ಒಬ್ಬರು ಇದ್ದರು, ಇವಾಗ ನೀವು ಇಲ್ಲಿಗೆ ಬಂದು ಕಬ್ಬಿನ ಗದ್ದೆಯಲ್ಲಿ ಕೆಲಸ ಮಾಡ್ತೀರಾ, ಇದನ್ನ ಮನೆಯಲ್ಲಿ ಹೇಳಿದರೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಗೊತ್ತಾ ಎಂದು ಕೇಳಿದೆ. ಅವರು, ಯಾಕೆ ಬಾಯಿಗೆ ಬಂದ ಹಾಗೆ ಮಾತಾಡುತ್ತೀಯ, ಹೀಗೆ ಮಾತನಾಡಿದರೆ ಸರಿ ಇರಲ್ಲ, ನಿನ್ನನ್ನು ಮನೆ ಬಿಟ್ಟು ಕಳಿಸ್ತೀನಿ ಎಂದು ಹೇಳಿದರು. ಆಗ ನಾನು, ಸರಿ ಕಳಿಸಿ, ಆಗ ಹೋಗುವಾಗ ಮನೆಯಲ್ಲಿ ಎಲ್ಲ ಹೇಳ್ತೀನಿ ಎಂದಾಗ ಅವರು, ಸುಮ್ಮನೆ ನೀನು ನನ್ನ ಮೇಲೆ ಆರೋಪ ಮಾಡುತ್ತಿದ್ದೀಯಾ? ನಾನು ಕೆಲಸ ಮಾಡಿದ್ದೇನೆ ಅಂತ ನಿನ್ನ ಹತ್ತಿರ ಏನಾದರೂ ಸಾಕ್ಷ್ಯ ಇದೆಯಾ ಎಂದು ಕೇಳಿದರು. ಆಗ ನಾನು ಅದನ್ನ ಹೇಳುವಾಗ ಈ ವಿಡಿಯೋವನ್ನು ಮನೆಯಲ್ಲಿ ತೋರಿಸ್ತೀನಿ ಅಂತ ಹೇಳಿದೆ. ಹೇಳಿದ ಕೂಡಲೇ ಅವರು, ನೋಡು, ನಿನಗೆ ಎಷ್ಟು ದುಡ್ಡು ಬೇಕು ಹೇಳು, ಕೊಡ್ತೀನಿ. ಮನೆಯಲ್ಲಿ ಮಾತ್ರ ಈ ಕೆಲಸದ ಬಗ್ಗೆ ಹೇಳಬೇಡ, ಗೊತ್ತಾದರೆ ಕಷ್ಟ ಎಂದು ಹೇಳಿದರು. ಆಗ ನಾನು, ಸರಿ, ಇವತ್ತು ನೀವು ಅಲ್ಲಿ ಕೆಲಸ ಮಾಡೋದು ಇಲ್ಲೇ ಮಾಡಿ ಎಂದು ಹೇಳಿದಾಗ ಅವರು, ಆಗುವುದಿಲ್ಲ, ಹಾಗೆಲ್ಲ ಕೆಲಸ ಮಾಡುವುದು ತಪ್ಪು. ಅಲ್ಲದೆ ಏನಾದರೂ ತೊಂದರೆ ಆದರೆ ಅಂತ ಕೇಳಿದಾಗ ನಾನು, ನೀವು ಅದೆಲ್ಲ ತಲೆ ಕೆಡಿಸಿಕೊಳ್ಳಬೇಡಿ, ನಾನು ನಾಳೆ ಇಲ್ಲಿಂದ ಊರಿಗೆ ಹೋಗ್ತೀನಿ ಎಂದು ಹೇಳಿದೆ. ಆಗ ಅವರು ಕಬ್ಬಿನ ಗದ್ದೆಯಲ್ಲಿ ಅವತ್ತು ಆ ಕೆಲಸ ಹೇಳಿಕೊಟ್ಟರು. ಅವರು ಗದ್ದೆಯಲ್ಲಿ ಹೇಳಿಕೊಡುವಾಗ ನನಗೂ ಕಣ್ಣಲ್ಲಿ ನೀರು ಬಂದಿತ್ತು. ಇಷ್ಟು ಕಷ್ಟದ ಕೆಲಸ ಅಂತ ನನಗೆ ಗೊತ್ತೇ ಇರಲಿಲ್ಲ. ಕೊನೆಗೆ ಅವರಿಗೆ ಧನ್ಯವಾದಗಳು ಅಂತ ಹೇಳಿದೆ. ಆಮೇಲೆ ನಾನು 1 ವಾರ ಅಲ್ಲಿಯೇ ಇದ್ದು ಗದ್ದೆಯಲ್ಲಿ ಪ್ರತಿದಿನ ಸಾಯಂಕಾಲ ಕೆಲಸ ಮುಗಿಸಿಕೊಂಡು ಅಲ್ಲಿಂದ ಹೊರಟು ನಮ್ಮೂರಿಗೆ ಬಂದಿದ್ದೆ. ಆದರೆ ಇವಾಗೆಲ್ಲ ಎಲ್ಲವೂ ಬದಲಾಗಿದೆ. ಇವಾಗ ಕಾಲಮಾನ ಹಾಗಿಲ್ಲ, ನನಗೆ ನನ್ನದೇ ಆದ ಮನೆ ಇದೆ. ಆದರೆ ಅವತ್ತು ಆ ಕೆಲಸದ ನಂತರ ನಾನು ಮತ್ತೆ ಗದ್ದೆಯಲ್ಲಿನ ಆ ಕೆಲಸ ಮಾಡಲೇ ಇಲ್ಲ. ಆದರೆ ಇವಾಗ ಮನೆಯಲ್ಲಿಯೇ ಸಂತೋಷವಾಗಿ ನನ್ನ ಯಜಮಾನನ ಜೊತೆಗೆ ಇದ್ದೇನೆ. ಕತೆ ಇಲ್ಲಿಗೆ ಮುಗಿಯುತ್ತದೆ.